ಇದು ಕೈಲಾಸವನ್ನು ಶುಭಮಯವಾಗಿದೆ. ಇದಕ್ಕೆ ಕಾರಣವೇನು ದೇವಿ? ನನ್ನ ಪರಮ ಭಕ್ತ ಶ್ರೇಷ್ಠ ಶ್ರವಣಕುಮಾರನ ತಂದೆ ತಾಂಡವ ಮುನಿ, ತಾಯಿ ಜ್ಞಾನವಂತಿ, ಇವರಿಬ್ಬರು ಹುಟ್ಟು ಕುರುಡರು. ಇವರ ಭಕ್ತಿಯ ಪರಾಕಾಶದ ಸ್ವರೂಪದ ಮಹಿಮೆಯನ್ನು ನೀನೇ ನೋಡು. ಹಲೋ, ಅದಿ ಜನನಿ ಜನಕರ ಸ್ವಾಮಿ, ನಿಮ್ಮ ಭಕ್ತ ಶ್ರೇಷ್ಠ ಶ್ರವಣಕುಮಾರನು ತನ್ನ ತಂದೆ ತಾಯಿಯನ್ನು ಬುಟ್ಟಿಯಲ್ಲಿ ಎತ್ತುಕೊಂಡು ಕಾಶಿಯಲ್ಲಿ ತಮ್ಮ ದರ್ಶನಕ್ಕಾಗಿ ತೀರ್ಥಯಾತ್ರೆಗೆ ಹೊರಟಿರುವುದು. ಹೌದು ದೇವಿ. ಈ ಕಡೆ ನೋಡು, ಸತ್ಯ ಧರ್ಮಗಳಿಗೆ ಹೆಸರಾದ ದಶರಥ ಮಹಾರಾಜನು ಕಾಡು ಮೃಗಗಳನ್ನು ಬೇಟೆಯಾಡಲು ಕಾಡಿಗೆ ಬರುತ್ತಿದ್ದರು. ಎಂಥ ಸುಂದರ ಪರಿಸರವಿದು. ಕಾಡಿಗೆ ಕಾಡೇ ಸುಖ ಪಿಕ್ಕಣಗಳನ್ನು, ಹಕ್ಕಿ ಪಕ್ಷಿಗಳ ಗೀತದ, ದುಂಬಿಕೆ ಹರಿಯುವ ಜಲಧಾರೆ, ಈ ಪ್ರಕೃತಿ ಸೌಂದರ್ಯವನ್ನು ಎಷ್ಟು ನೋಡಿದರೂ ಮೈಮನವೆಲ್ಲವೂ ಅರಮನೆಯ ಸೌಂದರ್ಯಕ್ಕಿಂತ ಅಯೋಧ್ಯ ಕಾಡಿನ ಸೌಂದರ್ಯವೇ ಮನಕ್ಕೆ ಎಷ್ಟೊಂದು ಮೊದಲೇ ನೋಡುತ್ತಿದ್ದರೆ ಮಗದೊಂದು ಹೀಗೆ
ಮುಂದೆ ಸರಿಯು ನದಿ ತೀರವಿದೆ. ಅಲ್ಲಿ ಪ್ರಾಣಿಗಳು ನೀರು ಕುಡಿಯಲು ಬರುತ್ತವೆ. ಆಗ ಸುಲಭವಾಗಿ ಭೇಟಿಯಾಡಬಹುದು. ದಶರಥ ಮಹಾರಾಜನ ಕೀರ್ತಿಯು ದಶ ದಿಕ್ಕುಗಳಲ್ಲೂ ಪ್ರತಿಧ್ವನಿಸುತ್ತಿದೆ. ಆದರೆ ಅತಿಯಾದ ಕೀರ್ತಿಯು ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸವನ್ನು ಉಂಟು ಮಾಡುತ್ತದೆ. ಅದು ಹೇಗೆ ಸ್ವಾಮಿ? ನನಗೆ ಅರ್ಥವಾಗುತ್ತಿಲ್ಲ. ದೇವಿ, ಮನುಷ್ಯರಿಗೆ ಅರಿವಿಲ್ಲದಂತೆಯೇ ಪಾಪ ಪುಣ್ಯಗಳ ನಡುವಿನ ರೇಖೆಯು ಮುಸುಕಾಗುವುದನ್ನು ದಶರಥ ಮಹಾರಾಜನಲ್ಲಿ ಮುಂದೆ ನೀನೇ ನೋಡುವೆಯಂತೆ. ವಿಶ್ವನಾಥನ ದರ್ಶನಗೈಯಲು ಕಾಶಿಯ ಕಡೆಗೆ ವಿಶ್ವನಾಥನ ದರ್ಶನಗೈಯಲು ಕಾಶಿಯ ಕಡೆಗೆ ಸಾಗಿದನು ತಂದೆ, ನೀನು ನಮ್ಮನ್ನು ಕಾಶಿಯಲ್ಲಿ ಬಿಟ್ಟು ಹೋಗಲು ಇಚ್ಛಿಸದೆ ದೇಶಪೂರ್ವಕವಾಗಿ ದಾರಿ ತಪ್ಪಿಸುತ್ತಿದೆಯೇನೋ? ಇಲ್ಲ ತಂದೆ, ನಾವೀಗ ಸರಿಯೂ ನದಿಯ ತೀರದಲ್ಲಿದ್ದೇವೆ. ಕಾಶಿ ಇನ್ನು ಸ್ವಲ್ಪ ದೂರ ಇದೆ. ಈ ಕಾಡನ್ನು ದಾಟಿದರೆ ಕಾಶಿ ಸಿಗುತ್ತದೆ. ತಂದೆ ತಾಯಿಯ ಸೇವೆ ಮಾಡುವ ಪುಣ್ಯ ನನಗೆ ಸಿಕ್ಕಿರುವಾಗ ನಿಮ್ಮಿಬ್ಬರನ್ನು ಬಿಟ್ಟು ನಾನು ಎಂದಿಗೂ ದೂರಲಾಗಲಾರೆ. ಅಂಧರಾದ ನಮಗೆ ಕಣ್ಣುಗಳಾಗಿ ಈ ಮುಪ್ಪಿನ ಕಾಲದಲ್ಲಿ ಕಾಲುಗಳಾಗಿರುವ ಕಂದ ನೀನು. ತಾಯಿ, ನನ್ನ ಬದುಕಿನ ಕೊನೆ ಉಸಿರಿರುವವರೆಗೂ ನಿಮ್ಮ ಸೇವೆಯನ್ನು ಮಾಡುತ್ತೇನೆ. ಹಾಗೆಯೇ ನಿಮ್ಮನ್ನು ಬಿಟ್ಟು ನಾನು ಒಂದು ಕ್ಷಣವೂ ಅಗಲಿರಲಾರೆ. ಮಗು ಶ್ರವಣ, ತಂದೆ, ಪ್ರಯಾಣದ ಆಯಾಸದಿಂದ ಬಾಯಾರಿಕೆ ಆಗುತ್ತಿರುವುದು. ಮಡಿಕೆಯಲ್ಲಿ ಸ್ವಲ್ಪವೂ ನೀರಿಲ್ಲ. ನಮಗೆ ಕುಡಿಯಲು ನೀರು ತಂದು ಕೊಡುವೆಯಾ? ಜನಕ, ಜನನಿ, ನೀವಿಲ್ಲೇ ವಿಶ್ರಮಿಸುತ್ತೀರಿ. ನಾನು ಹೋಗಿ ಕುಡಿಯಲು ನೀರನ್ನು ತರುತ್ತೇನೆ. ಇದು ದಟ್ಟ ಕಾಡಿನಂತೆ ತೋರುತ್ತಿದೆ ಕಂದ. ಜಾಗೃತಿಯಾಗಿ ಹೋಗಿ ಬೇಗ ಬಂದು ಬಿಡು ಮಗನೇ. ಆಗಲಿ ತಾಯಿ. ಹೌದು ಮಗನೇ, ಪೂರ ಕಾಡು ಮೃಗಗಳ ಪ್ರದೇಶವೆಂದು ತೋರುತ್ತದೆ. ಎಚ್ಚರಿಕೆ ಮಗನೇ. ಆಗಲಿ ತಂದೆ, ನಾನು ಹೋಗಿ ಕುಡಿಯಲು ನೀರನ್ನು ತರುತ್ತೇನೆ. ಜ್ಞಾನವಂತಿ, ಸ್ವಾಮಿ, ಪ್ರಕೃತಿ ಸೌಂದರ್ಯವನ್ನು ನೋಡಲಾಗದ ಪುಟ್ಟ ಕುರುಡರಾದ ನಾವು ಅದೃಷ್ಟವಂತರೇ ಸರಿ. ಇಲ್ಲದಿದ್ದರೆ ಶ್ರವಣ ಕುಮಾರನಂತ ಮಗನಿಂದ ಸೇವೆಗೊಳ್ಳುತ್ತಿರಲಿಲ್ಲ. ಈ ವೃದ್ಧಾಪ್ಯದ ಕಡೆ ದಿನಗಳಲ್ಲಿ ಕಾಶಿ ಯಾತ್ರೆಯ ಕನಸು ನನಸಾಗುತ್ತಿರಲಿಲ್ಲ. ನಾವು ಆ ಕಾಶಿ ವಿಶ್ವನಾಥನ ದರ್ಶನ ಪಡೆದು ಅವನ ಕೃಪೆಗೆ ಪಾತ್ರರಾಗೋಣ. ನಿಮ್ಮ ಮಾತು ನಿಜ ಸ್ವಾಮಿ. ಇವೆಲ್ಲವೂ ಪರಮೇಶ್ವರನ ಲೀಲೆಯಲ್ಲವೇ? ನಮ್ಮ ಪೂರ್ವ ಜನ್ಮದ ಪುಣ್ಯವೇ? ಅಂಧರಾದ ನಮಗೆ ಯಾವುದೇ ಕುಂದುಕೊರತೆಗಳಿಲ್ಲದೆ ಶ್ರವಣನು ಸರ್ವದಾ ನಮ್ಮ ಸೇವೆಯಲ್ಲಿಯೇ ತೊಡಗಿ ತನ್ನ ಪುತ್ರಧರ್ಮವನ್ನು ಪಾಲಿಸುತ್ತಿದ್ದಾನೆ. ಮಗ ಶ್ರವಣ ಕುಮಾರ.
ಅಂತ ಸದ್ಗುಣ ಸಂಪನ್ನ ಶ್ರವಣ ಕುಮಾರ ಅಂತ ರೂಪಗಳನ್ನು ಪಡೆದ ನಾವೇ ಧನ್ಯರು ದೇವಿ. ನಿಜ ನಿಜ ಸ್ವಾಮಿ. ಸ್ವಾಮಿ, ದೇವಿ, ಧ್ಯಾನದಲ್ಲಿದ್ದ ನನ್ನನ್ನೇಕೆ ಎಚ್ಚರಿಸಿದೆ? ಸಂಜೆಯಾಗುತ್ತಿದೆ. ಗೋಧೂಳಿ ಸಮಯವು ಹತ್ತಿರವಾಗುತ್ತಿದೆ. ಕ್ರೂರ ಮೃಗಗಳ ಬೀಡಾದ ಈ ಅರಣ್ಯದಲ್ಲಿ ರಾವಣನು ದಿನವಿಡೀ ಕಾಡು ಮೇಡಿಸುತ್ತಿದ್ದರು. ಒಂದು ಪ್ರಾಣಿ ಕೂಡ ಬೇಟೆಗೆ ಸಿಗಲಿಲ್ಲವಲ್ಲ. ಏಕೆ ಸ್ವಾಮಿ? ದೇವಿ, ದಶರಥ ಮಹಾರಾಜನು ಭ್ರಾಂತಿಯಿಂದ ಶಬ್ದವೇದಿ ಬಾಣವನ್ನು ಪ್ರಯೋಗಿಸಿ ಬೇಟೆಯಾಡುವುದನ್ನು ನೀನೇ ನೋಡುವೆಯಂತೆ. ಪಶ್ಚಿಮ ದಿಕ್ಕಿನಲ್ಲಿ ಗೋಧೂಳಿ ವೃತ್ತದಲ್ಲಿ ಮುಳುಗುತ್ತಿರುವ ಈ ಸುರಿಫಲ ನಮಸ್ತೆ ದಿನವಿಡೀ ಕಾಡು ಮೇಡು ಅಲೆದರು, ಒಂದು ಬೇಟೆಯೂ ಸಿಗಲಿಲ್ಲ. ರಾತ್ರಿ ಆದರೂ ಸರಿ ಬೇಟೆಯೊಂದಿಗೆ ಅರಮನೆಗೆ ತೆರಳುವಂತೆ ಅನುಗ್ರಹಿಸು ದೇವ. ಶ್ರವಣ ವಂದನ ಸಾಧುಕತೆ ಸರಿಯು ಶ್ರವಣ ವಂದನ ಸಾಧುಕತೆ ಎಂತ ಅನಾಹುತವಾಯಿತು? ಕುಮಾರ, ಯಾರು ನೀನು? ನಿನ್ನ ಹೆಸರೇನು? ನಾನು ಶ್ರವಣ. ಕುಮಾರ, ಶ್ರವಣ, ಯಾವುದೋ ಪ್ರಾಣಿ ನೀರು ಕುಡಿಯಲು ಬಂದಿದೆ ಎಂದು ಶಬ್ದವೇದಿ ಬಾಣವನ್ನು ಪ್ರಯೋಗಿಸಿದೆ. ನನ್ನನ್ನು ಕ್ಷಮಿಸು ಕುಮಾರ. ಮಹಾರಾಜ, ನಿನ್ನ ಬೇಟೆಯ ಮೊದಲ ಹುಚ್ಚಿನಿಂದ ಅಂಧರಾದ ನನ್ನ ತಂದೆ ತಾಯಿಗೆ ಆಸರೆಯಾಗಿದ್ದ ನನ್ನನ್ನೇ ಬಲಿ ತೆಗೆದುಕೊಂಡೆ. ಅಯ್ಯೋ ವಿಧಿಯೇ, ನಾನೇನು ಮಾಡಲಿ? ನನ್ನ ತಂದೆ ತಾಯಿಗಳು ನೀರಿಗಾಗಿ ಪರಿತಪಿಸುತ್ತಿದ್ದಾರೆ, ನನ್ನನ್ನೇ ಕಾಯುತ್ತಿದ್ದಾರೆ. ಅಯ್ಯೋ ನಾನೇನು ಮಾಡಲಿ? ಅಮ್ಮ, ಅಪ್ಪ, ನನ್ನನ್ನು ಕ್ಷಮಿಸಿಬಿಡಿ. ಹೇ ಶಂಕರ, ಪರಮೇಶ್ವರ, ಶ್ರವಣ, ಶ್ರವಣ, ನನ್ನನ್ನು ಕ್ಷಮಿಸು ಕುಮಾರ.
ಸ್ವಾಮಿ, ದೇವಿ, ಏಕೆ ಕಣ್ಣಲ್ಲಿ ನೀರು? ಪರಮೇಶ್ವರ, ದಶರಥ ಮಹಾರಾಜನು ಶ್ರವಣ ಕುಮಾರನನ್ನು ಕೊಂದೇ ಬಿಟ್ಟನಲ್ಲ. ಈ ಘೋರ ದುರಂತವನ್ನು ನಾನು ಹೇಗೆ ಸಹಿಸಲಿ? ಇಲ್ಲ ದೇವಿ, ಇಲ್ಲ. ದಶರಥ ಮಹಾರಾಜನು ಭ್ರಾಂತಿಯಿಂದ ಆಕಸ್ಮಿಕವಾಗಿ ಶ್ರವಣಕುಮಾರನನ್ನು ಕೊಂದನು. ಇದರಲ್ಲಿ ದಶರಥನ ತಪ್ಪೇನಿಲ್ಲ. ಅದು ಹೇಗೆ ದಶರಥನ ತಪ್ಪಿಲ್ಲ ಸ್ವಾಮಿ? ದೇವಿ, ಹಿಂದೆ ಅನನ್ಯ ಚಕ್ರವರ್ತಿಯು ರಾವಣನಿಗೆ ಸೂರ್ಯವಂಶದಿಂದಲೇ ಹುಟ್ಟುವ ರಾಮನಿಂದಲೇ ಮರಣಾಗಬೇಕು ಎಂದು ಶಾಪ ಕೊಟ್ಟಿದ್ದನು. ಆ ಶಾಪವು ಈಡೇರಬೇಕಾದರೆ ದಶರಥ ಮಹಾರಾಜನು ಶ್ರವಣಕುಮಾರನನ್ನು ಕೊಲ್ಲಲೇಬೇಕು. ಶ್ರವಣಕುಮಾರನ ತಂದೆ ತಾಯಿಗಳ ಶಾಪಕ್ಕೆ ಗುರಿಯಾಗಲೇಬೇಕು. ಪ್ರಚಂಡ ರಾವಣ ಸಂಹಾರವಾಗಲೇಬೇಕು. ಇದೇ ವಿಧಿ ಲಿಖಿತ. ಸ್ವಾಮಿ, ಪ್ರಚಂಡ ರಾವಣನು ನಿಮ್ಮ ಪರಮ ಭಕ್ತ. ಅವನು ಘೋರ ತಪಸ್ಸನ್ನು ಮಾಡಿ ಬ್ರಹ್ಮದೇವನಿಂದ ಹೊರಪಡೆದು ತನಗೆ ಯಾವ ಜೀವಿಯಿಂದಲೂ ಮರಣಬಾರದೆಂದು ಹೊರಪಡಿಸುತ್ತಾನಲ್ಲ. ಹೀಗಿರುವಾಗ ಅವನು ಮಾನವರನ್ನು ಮರೆತು ಬಿಟ್ಟಿದ್ದಾನೆ. ಈಗ ಹೀಗಿರುವಾಗ ಮಾನವನಿಂದ ಅವನ ಸಂಹಾರ ಹೇಗೆ ಸಾಧ್ಯ? ಇದು ಸಾಧ್ಯ ದೇವಿ. ಯಾವಾಗ ರಾವಣನು ರಾಕ್ಷಸನಾಗಿ ಲೋಕಕ್ಕೆಲ್ಲ ಅವನ ಹಾವಳಿ ವಿಪರೀತವಾಗಿ ಲೋಕಕ್ಕೆ ಕಂಟಕನಾಗುತ್ತಾನೆ, ಆಗ ಮಹಾವಿಷ್ಣುವು ಜ್ಞಾನವಂತನ ಮಗಳು ಕೌಸಲ್ಯೆ ಹಾಗೂ ದಶರಥನಿಗೆ ಮಗನಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನಾಗಿ ಮಾನವ ಜನ್ಮವನ್ನು ತಾಡುತ್ತಾನೆ. ಈಗ ಅರ್ಥವಾಯಿತೆ?